ಇನ್ನು ಟಾಪ್ ಸ್ಟೋರಿ 3, ಕ್ಯಾನ್ಸರ್ ರೋಗಿಗಳಿಗೆ ಮೋದಿ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಕಿಮೋ ಸ್ಥಾನದಲ್ಲಿ ಸ್ಮಾರ್ಟ್ ಕ್ಯಾನ್ಸರ್ ಮೆಡಿಸಿನ್ RK-251 ತಯಾರಾಗಿದೆ. ಇನ್ಮುಂದೆ ಕ್ಯಾನ್ಸರ್ ರೋಗಿಗಳು ಭಯ ಪಡುವಂತಿಲ್ಲ. ಯಾಕಂದರೆ ಮೋದಿ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಕಿಮೋಥೆರಪಿ ಮಾಡಿಸೋದು ಬೇಡ, ಅದಕ್ಕಾಗಿಯೇ ಒಂದು ಮೆಡಿಸಿನ್ ಸ್ಟಾರ್ಟ್ ಆಗಿದೆ. ಅದೇ RK-251 ಸ್ಮಾರ್ಟ್ ಕ್ಯಾನ್ಸರ್ ಮೆಡಿಸಿನ್. ಇದು ಕ್ಯಾನ್ಸರ್ ರೋಗಿಗಳಿಗೆ ಈಗ ಮೋದಿ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಹಾಗಾದರೆ ಏನಿದೆ, ಎಲ್ಲಿ ರೆಡಿ ಆಗ್ತಾ ಇದೆ, ಇದರ ಸಂಶೋಧನೆ ಎಲ್ಲಿ ನಡೀತಾ ಇದೆ, ಇದರ ಸಂಪೂರ್ಣ ವಿವರವನ್ನು ನೀಡ್ತಾ ಹೋಗ್ತೇನೆ. ಕ್ಯಾನ್ಸರ್ ರೋಗಿಗಳೇ ಗಮನಿಸಿ ಗಮನಿಸಿ. ಕ್ಯಾನ್ಸರ್ ರೋಗಿಗಳೇ ಗಮನಿಸಿ ಗಮನಿಸಿ. ಗುಡ್ ನ್ಯೂಸ್ ಇದು ಕ್ಯಾನ್ಸರ್ ರೋಗಿಗಳಿಗೆ. ಮೋದಿ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ. ಕ್ಯಾನ್ಸರ್ಗೆ ಬೇಕಿಲ್ಲ ಕಿಮೋ, ಕೇಂದ್ರ ಸರ್ಕಾರದಿಂದ ಹೆಲ್ತಿ ನ್ಯೂಸ್. ಇನ್ಮುಂದೆ ಮಾರಕ ಕ್ಯಾನ್ಸರ್ಗೆ ಬೇಕಾಗಲ್ಲ ಕಿಮೋ. ಕಿಮೋಥೆರಪಿ ಟಾಟಾ ಹೇಳುವ ಕಾಲ ಈಗ ಸನ್ನಿಹಿತವಾಗಿದೆ. ಹೇಗೆ ಗೊತ್ತಾ? ಕೆಲವೇ ಕ್ಷಣಗಳಲ್ಲಿ ಫುಲ್ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೇವೆ. ನೋಡಿ, ಕ್ಯಾನ್ಸರ್ ರೋಗಿಗಳು ಇನ್ಮುಂದೆ ಭಯ ಪಡುವಂತಿಲ್ಲ. ಕ್ಯಾನ್ಸರ್ ಅಂದಾಕ್ಷಣ ಎಲ್ಲರಲ್ಲೂ ಕೂಡ ಒಂದು ಕಡೆ ಭಯ ಕಾಡೋಕೆ ಸ್ಟಾರ್ಟ್ ಆಗುತ್ತೆ. ಕಿಮೋಥೆರಪಿ ಮಾಡಿಸ್ಬೇಕಲ್ಲಪ್ಪ, ಅದರಿಂದ ಆಗುವಂಥ ನೋವನ್ನು ತಡ್ಕೊಳ್ಬೇಕಲ್ಲ, ಒತ್ತಡವನ್ನು ತಡ್ಕೊಳ್ಬೇಕಲ್ಲ ಅನ್ನೋದು ಹಲವರ ಕ್ಯಾನ್ಸರ್ ರೋಗಿಗಳ ಒಂದು ಆತಂಕಕ್ಕೆ ಕಾರಣವಾಗಿತ್ತು. ಆ ಆತಂಕವನ್ನು ಈಗ ಹೋಗಲಾಡಿಸ್ಲಿಕ್ಕೆ ಮೋದಿ ಸರ್ಕಾರ ಒಂದು ಹೆಲ್ತಿ ಗುಡ್ ನ್ಯೂಸನ್ನು ಕೊಟ್ಟಿದೆ. ಅದೇನಪ್ಪ ಅಂತಂದರೆ, ಕಿಮೋ ಬದಲಿಗೆ ಅದಕ್ಕೊಂದು ಮೆಡಿಸಿನ್ ಸ್ಟಾರ್ಟ್ ಮಾಡಿದೆ 2 ಸಂಶೋಧನೆ ಕೇಂದ್ರಗಳು. ಸೊ ಆ ಸಂಶೋಧನೆ ಕೇಂದ್ರಗಳು ಏನೆಲ್ಲ ಆ ಮೆಡಿಸಿನ್ನಲ್ಲಿ ಇದೆ ಅನ್ನೋದ್ರ ಬಗ್ಗೆ, ಯಾವ ರೀತಿ ಕ್ಯಾನ್ಸರ್ ಒಂದು ಕೋಶಗಳ ಜೊತೆಗೆ ಹೋರಾಡುತ್ತೆ, ಯಾವ ರೀತಿ ಕ್ಯಾನ್ಸರ್ ರೋಗವನ್ನು ನಿರ್ಮೂಲನೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈಗ ನಾನು ತಿಳಿಸ್ತಾ ಹೋಗ್ತೇನೆ. ಕ್ಯಾನ್ಸರ್ ರೋಗಿಗಳೇ ಇನ್ಮುಂದೆ ಭಯ ಪಡುವಂಥ, ಆತಂಕ ಪಡುವಂಥ ಯಾವುದೇ ವಾತಾವರಣ ಇರೋದಿಲ್ಲ. ಮೋದಿ ಸರ್ಕಾರದಿಂದ ಇದು ಗುಡ್ ನ್ಯೂಸ್. ಕೇಂದ್ರ ಸರ್ಕಾರದಿಂದ ಈಗಾಗಲೇ ಮೆಡಿಸಿನ್ ಬಗ್ಗೆ ಕೂಡ ತಿಳಿಸಲಾಗಿದೆ. ಹಾಗಾದರೆ ಯಾವಾಗ ಬಿಡುಗಡೆ ಆಗುತ್ತೆ ಈ ಮೆಡಿಸಿನ್, RK-251 ಮೆಡಿಸಿನ್ ಅನ್ನೋದ್ರ ಬಗ್ಗೆ ಕೂಡ ಈಗ ತಿಳಿಸ್ತಾ ಹೋಗ್ತಾರೆ. ನೋಡ್ಕೊಂಡು ಬರೋಣ ಬನ್ನಿ. ಕ್ಯಾನ್ಸರ್ ರೋಗಿಗಳು ಕಿಮೋ ಅಂದರೆ ಬೆಚ್ಚಿ ಬೀಳ್ತಾರೆ. ಹೌದು, ಅದರಿಂದ ಆಗುವಂಥ ನೋವು ಅವರಿಗೆ ಗೊತ್ತು. ಬೇಡಪ್ಪ ಬೇಡ, ಅದರ ಸೈಡ್ ಎಫೆಕ್ಟ್ ಅಂತಾರೆ ಕ್ಯಾನ್ಸರ್ ರೋಗಿಗಳು. ಕಿಮೋದಿಂದ ಕೂದಲುದುರುತ್ತೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ, ಬಾಡಿ ಪೇನು, ಬೇಡಪ್ಪ ಅದರ ಪಾಡು ಬೇಡವೇ ಬೇಡ ಅಂತ ಕ್ಯಾನ್ಸರ್ ರೋಗಿಗಳು ಒಂದು ಕಡೆ. ಆದರೆ ಕ್ಯಾನ್ಸರ್ ವಿರುದ್ಧ ಈಗ ಹೋರಾಡಲಿಕ್ಕೆ ಒಂದು ಮೆಡಿಸಿನ್ ರೆಡಿ ಆಗಿದೆ. ಭವಿಷ್ಯದಲ್ಲಿ ಕೀಮೋ ಬಳಸುವಂಥ ಸನ್ನಿವೇಶ ಎದುರಾಗಲ್ಲ. ಕೀಮೋ ಬದಲು ಕ್ಯಾನ್ಸರ್ ಕಣ ಕೊಲ್ಲಲು ಹೊಸ ಔಷಧಿ ಬರ್ತಾ ಇದೆ. ಭಾರತದಲ್ಲೇ ತಯಾರಾಗ್ತಾ ಇದೆ ಒಂದು ಅಡ್ವಾನ್ಸ್ ಮೆಡಿಸಿನ್. ಕೀಮೋ ಬದಲು ಸ್ಮಾರ್ಟ್ ಕ್ಯಾನ್ಸರ್ ಮೆಡಿಸಿನ್ RK-251 ರೆಡಿ ಆಗ್ತಾ ಇದೆ. RK-251 ಔಷಧಿ ಬಗ್ಗೆ ಬಿಗ್ ಅಪ್ಡೇಟ್ ಅನ್ನು ಕೊಟ್ಟಿದೆ ಈಗ ಕೇಂದ್ರ ಸರ್ಕಾರ. ಕ್ಯಾನ್ಸರ್ ರೋಗಿಗಳು ಕೀಮೋ ಅಂದರೆ ಬೆಚ್ಚಿ ಬೀಳ್ತಾರೆ ಒಂದು ಕಡೆ. ಬೇಡಪ್ಪ ಬೇಡ, ಅದರ ಸವಾಸನೆ ಬೇಡ, ಬೇಕಾದರೆ ಹಾಗೆ ಸತ್ತೋಗ್ಬಿಡ್ತೀವಿ, ಕೀಮೋಥೆರಪಿ ಮಾಡಿಸೋದು ಬೇಡ ಅಂತ ಕ್ಯಾನ್ಸರ್ ರೋಗಿಗಳು ಪದೇ ಪದೇ ಹೇಳ್ತಾ ಇದ್ರು. ಆದ್ರೀಗ ಮೋದಿ ಗೌರ್ಮೆಂಟ್ ಈ ಒಂದು ಹೆಲ್ತಿ ನ್ಯೂಸನ್ನು ನೀಡಿದೆ, ಇದರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದೆ. RK-251 ಔಷಧಿ ಬಗ್ಗೆಯೂ ಕೂಡ ಈಗ ಕೇಂದ್ರ ಸರ್ಕಾರ ಉಲ್ಲೇಖಿಸಿದೆ. ಅದೇನು ಹೇಳಿದೆ, ಏನಿದು RK-251 ಔಷಧಿ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಇದು ಕೇವಲ ಕ್ಯಾನ್ಸರ್ ಕಣಗಳನ್ನು ಟಾರ್ಗೆಟ್ ಮಾಡ್ತದೆ ಈ ಒಂದು ಔಷಧಿ. ಇದು ಬಿಡುಗಡೆ ಆದಲ್ಲಿ ಕಿಮೋಥೆರಪಿಯ ಅಗತ್ಯ ಬೀಳಲ್ಲ. ಕಿಮೋಥೆರಪಿಯಿಂದ ಆರೋಗ್ಯಕರ ಕಣಗಳಿಗೂ ಕೂಡ ಹೊಡೆತ ಬೀಳ್ತಿತ್ತು, ಹಾನಿಯಾಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇತ್ತು. ಆದರೆ RK-251 ಬಳಸಿದ್ರೆ ಅಂತಹ ಸನ್ನಿವೇಶ ಉದ್ಭವ ಆಗಲ್ಲ ಅನ್ನೋದು ಈ ಒಂದು ಮೆಡಿಸಿನ್ನ ಒಂದು ಸಂಶೋಧನೆ. ಇದು ಕೇವಲ ಕ್ಯಾನ್ಸರ್ ಕಣಗಳನ್ನು ಟಾರ್ಗೆಟ್ ಮಾಡುತ್ತೆ, ಕ್ಯಾನ್ಸರ್ ಕಣಗಳನ್ನು ಟಾರ್ಗೆಟ್ ಮಾಡಿ ಅದನ್ನು ನಿರ್ಮೂಲನೆ ಮಾಡುತ್ತೆ. ಇದು ಬಿಡುಗಡೆಯಾದಲ್ಲಿ ಕಿಮೋಥೆರಪಿಯ ಅಗತ್ಯ ಬೀಳಲ್ಲ ಅನ್ನೋದು ಈಗ ಸದ್ಯಕ್ಕೆ ಸಾಬೀತಾಗಿದೆ. ಕಿಮೋಥೆರಪಿಯಿಂದ ಆರೋಗ್ಯಕರ ಕಣಗಳಿಗೂ ಕೂಡ ಹಾನಿಯಾಗುವಂಥ ಸಾಧ್ಯತೆ ಇತ್ತು. RK-251 ಬಳಸಿದ್ರೆ ಅಂತಹ ಸನ್ನಿವೇಶ ಈಗ ಉದ್ಭವ ಆಗಲ್ಲ ಅನ್ನೋದು ಕೂಡ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಇದು ಕೇವಲ ಕ್ಯಾನ್ಸರ್ ಕಣಗಳನ್ನು ಟಾರ್ಗೆಟ್ ಮಾಡಿ ಆ ಕ್ಯಾನ್ಸರ್ ರೋಗದಿಂದ ಆರಾಮ ಮಾಡುತ್ತೆ ಅನ್ನೋದು ಕೇಂದ್ರ ಸರ್ಕಾರ ನೀಡಿದಂಥ ಒಂದು ಅಪ್ಡೇಟ್ ಇದು.
RK-251 ಬಳಸಿದ್ರೆ ಅಂತಹ ಸನ್ನಿವೇಶ ಉದ್ಭವ ಆಗಲ್ಲ, ಅಂದರೆ ಕಿಮೋಥೆರಪಿ ಮಾಡುವಂಥ ಸನ್ನಿವೇಶ ಉದ್ಭವವಾಗಲ್ಲ ಅನ್ನೋದು ಈಗ ಕ್ಯಾನ್ಸರ್ ರೋಗಿಗಳಿಗೆ ಒಂದು ಕಡೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಇನ್ನು ಕ್ಯಾನ್ಸರ್ RK-251 ಔಷಧಿ ಕ್ಲಿನಿಕಲ್ ಟ್ರಯಲ್ಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ಬನ್ನಿ. ಇನ್ನು ಯಾವ ರೀತಿ ಸಂಶೋಧನೆ ಆಯಿತು ಈ ಒಂದು RK-251 ಟ್ಯಾಬ್ಲೆಟ್ ರೆಡಿ ಆಗುವಾಗ ಅನ್ನೋದು. IASSTಯ ಆಸಿಸ್ ಬಾಲಾ IIT ಕ್ಯಾನ್ಸರ್ ಕಣಗಳಿಂದ ಹೆಚ್ಚೆಚ್ಚು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಸಸ್ ರಿಲೀಸ್ ಆಗ್ತಾ ಇತ್ತು. ಇದರ ಬಗ್ಗೆ ಸಂಶೋಧನೆ ನಡೆಸಿದ್ರು. ಕ್ಯಾನ್ಸರ್ ಕಣದಲ್ಲಿ RK-251 ಪ್ರವೇಶಿಸಿದ ಕೂಡಲೇ ROSನಿಂದ ಹೆಲ್ಪ್ ಆಗ್ತಾ ಇತ್ತು. ಪರಿಣಾಮ NBDHEX ಎಂಬ ಆಂಟಿ ಕ್ಯಾನ್ಸರ್, ಇವು ಕ್ಯಾನ್ಸರ್ ಕಣಗಳಿಗೆ ಅಡ್ಡಿ ಉಂಟು ಮಾಡುತ್ತದೆ. ಚಿಕಿತ್ಸೆ ವಿರೋಧಿಸಲು ಉಪಯೋಗಿಸಲ್ಪಡುವಂತಹ ಪ್ರೋಟೀನ್ಗಳಿಗೆ ಅಡ್ಡಿಯಾಗುತ್ತೆ. ಸ್ತನ ಕ್ಯಾನ್ಸರ್ಗಳ ಕಣಗಳ ಮೇಲೆ RK-251 ತೀವ್ರ ಪ್ರಭಾವ ಬೀರುತ್ತೆ ಅಂತೆ. ಅಂದರೆ ಸ್ತನ ಕ್ಯಾನ್ಸರ್ಗೆ ಹೆಚ್ಚಾಗಿ ಹೆಲ್ಪ್ ಆಗುತ್ತೆ ಈ ಒಂದು ಮೆಡಿಸಿನ್ ಅಂತ. ಇದೇ ಸಂದರ್ಭದಲ್ಲಿ ಆರೋಗ್ಯಕರ ಕಣಗಳಿಗೆ RK-251 ಹಾನಿ ಮಾಡಲ್ಲ. ಕಿಮೋಥೆರಪಿಯಿಂದ ಆರೋಗ್ಯಕರವಾದಂಥ ಕಣಗಳು ಕೂಡ ಹಾನಿಗೆ ಒಳಗಾಗ್ತಿತ್ತು. ಆದರೆ ಈ ಮೆಡಿಸಿನ್ ಕೇವಲ ಆ ಕ್ಯಾನ್ಸರ್ ಕಣಗಳನ್ನು ಮಾತ್ರ ಟಾರ್ಗೆಟ್ ಮಾಡುತ್ತೆ ಅನ್ನೋದು ಈಗ ಸಾಬೀತಾಗಿದೆ. ACS ಜನರಲ್ ಆಫ್ ಮೆಡಿಸಿನ್ ಕೆಮಿಸ್ಟ್ರಿಯಲ್ಲಿ ಈ ಒಂದು ಸಂಪೂರ್ಣ ವಿವರ ಪ್ರಕಟವಾಗಿದೆ. RK-251 ಔಷಧಿ ಕ್ಲಿನಿಕಲ್ ಟ್ರಯಲ್ಸ್ ಇದು ನೋಡಿ. ಈ RK-251 ಟ್ಯಾಬ್ಲೆಟ್ ಯಾವ ರೀತಿ ಇದೆ ಅನ್ನೋದನ್ನ ಬಗ್ಗೆ ನಿಮಗೆ ಈಗಾಗಲೇ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ವಿ. RK-251 ಈ ಒಂದು ಟ್ಯಾಬ್ಲೆಟ್ ಕೇವಲ ಕ್ಯಾನ್ಸರ್ ಕಣಗಳನ್ನು ಮಾತ್ರ ಟಾರ್ಗೆಟ್ ಮಾಡುತ್ತೆ, ಅದರಿಂದ ರಿಲೀಫ್ ನೀಡುತ್ತೆ ಅನ್ನೋದು ಈಗ ಸಂಶೋಧನೆಯ ಕೇಂದ್ರ ಸೆಂಟ್ರಲ್ ಗೌರ್ಮೆಂಟ್ಗೆ ತಿಳಿಸಿದೆ. ಸೆಂಟ್ರಲ್ ಗೌರ್ಮೆಂಟ್ ಕೂಡ ಇದ್ರ ಬಗ್ಗೆ ಈಗಾಗಲೇ ಅಪ್ಡೇಟನ್ನು ಕೂಡ ನೀಡಿದೆ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲೇ.